ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ನೇಹಿತರೆ, ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಏಷ್ಯಾದ ನಂಬರ್ 1 ಶ್ರೀಮಂತ ಮುಖೇಶ್ ಅಂಬಾನಿ. ಸ್ನೇಹಿತರೆ, ಅಗ್ರಸ್ಥಾನದಲ್ಲಿದ್ದ ಮುಖೇಶ್ ಅಂಬಾನಿಯನ್ನು ಹಿಂದಿಕ್ಕಿ ಇದೀಗ ಗೌತಮ್ ಅದಾನಿ ಏಷ್ಯಾದ ನಂಬರ್ 1 ಶ್ರೀಮಂತ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಹಾಗಾದರೆ ಗೌತಮ್ ಅದಾನಿಯ ಒಟ್ಟು ಆಸ್ತಿ ಮೌಲ್ಯ ಎಷ್ಟು? ಮುಖೇಶ್ ಅಂಬಾನಿಯವರಿಗಿಂತ ಅವರು ಹೇಗೆ ಮುನ್ನಡೆ ಸಾಧಿಸಿದರು? ಏಷ್ಯಾದ ಟಾಪ್ ಕುಬೇರರ ಪಟ್ಟಿಯಲ್ಲೂ ಇನ್ನಾರು ಸ್ಥಾನ ಪಡೆದಿದ್ದಾರೆ. ಈ ಎಲ್ಲಾ ಕುತೂಹಲಕಾರಿ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಸ್ನೇಹಿತರೆ, ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಾದ ಗೌತಮ್ ಅದಾನಿ, ಮುಖೇಶ್ ಅಂಬಾನಿ ಏಷ್ಯಾದ ಟಾಪ್ 10 ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಅಗ್ರಸ್ಥಾನ ಅಲಂಕರಿಸಿದ್ದಾರೆ. ಗೌತಮ್ ಅದಾನಿ ನಂಬರ್ 1 ಸ್ಥಾನದಲ್ಲಿದ್ದರೆ ಅಂಬಾನಿ 3ನೇ ಸ್ಥಾನ ಪಡೆದಿದ್ದಾರೆ. ತಂತ್ರಜ್ಞಾನ, ಇಂಧನ, ಚಿಲ್ಲರೆ ವ್ಯಾಪಾರ, ರಿಯಲ್ ಎಸ್ಟೇಟ್ ಮತ್ತು ಉತ್ಪಾದನಾ ವಲಯಗಳಲ್ಲಿ ಅಪ್ರತಿಮ ಯಶೋಗಾಥೆ ಬರೆದಿರುವ ವಿಶ್ವದ ಅತ್ಯಂತ ಪ್ರಭಾವಶಾಲಿ ಉದ್ಯಮಿಗಳಿಗೆ ಏಷ್ಯಾ ಖಂಡವು ನೆಲೆಯಾಗಿದೆ. ಸ್ನೇಹಿತರೆ, ಬ್ಲೂಮ್ಬರ್ಗ್ ಬಿಲಿಯನಿಯರ್ಸ್ ಇಂಡೆಕ್ಸ್ ಪ್ರಕಾರ ಏಷ್ಯಾದ ಈ ಮಹಾನ್ ಶ್ರೀಮಂತರು ಒಟ್ಟಾರೆಯಾಗಿ ಶತಕೋಟಿ ಡಾಲರ್ ಸಂಪತ್ತನ್ನು ನಿಯಂತ್ರಿಸುತ್ತಿದ್ದಾರೆ. ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ವಿವಿಧ ಉದ್ಯಮ ರಂಗಗಳನ್ನು ಮುನ್ನಡೆಸುತ್ತಿರುವ ಬೃಹತ್ ಕಂಪನಿಗಳ ಮಾಲೀಕರಾಗಿದ್ದಾರೆ. ಭಾರತ, ಚೀನಾ, ಜಪಾನ್ ಮತ್ತು ಹಾಂಗ್ಕಾಂಗ್ ಒಳಗೊಂಡಂತೆ 2026ರ ಸಾಲಿನಲ್ಲಿ ಏಷ್ಯಾದ ಅತ್ಯಂತ ಶ್ರೀಮಂತ 10 ವ್ಯಕ್ತಿಗಳ ಪಟ್ಟಿ ಇಲ್ಲಿದೆ. ಸ್ನೇಹಿತರೆ, ನಂಬರ್ 1 ಸ್ಥಾನದಲ್ಲಿ ಗೌತಮ್ ಅದಾನಿ, ಅಂದರೆ ನಮ್ಮ ಭಾರತದವರು. ನಿವ್ವಳ ಆಸ್ತಿ ಮೌಲ್ಯ $117 ಬಿಲಿಯನ್. ಉದ್ಯಮ ರಂಗ, ಕೈಗಾರಿಕೆ. ಅದಾನಿ ಗ್ರೂಪ್ನ ಅಧ್ಯಕ್ಷರಾಗಿರುವ ಗೌತಮ್ ಅದಾನಿ ಅವರು ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ. ಇವರ ಒಕ್ಕೂಟವು ಬಂದರುಗಳು, ವಿಮಾನ ನಿಲ್ದಾಣಗಳು, ನವೀಕರಿಸಬಹುದಾದ ಇಂಧನ, ಲಾಜಿಸ್ಟಿಕ್ಸ್ ಮತ್ತು ಮೂಲಸೌಕರ್ಯ ವಲಯಗಳಲ್ಲಿ ವ್ಯಾಪಕ ಉದ್ಯಮಗಳನ್ನು ಹೊಂದಿದೆ. ಇನ್ನು 2ನೇ ಸ್ಥಾನದಲ್ಲಿ ಝೂಮ್ ಇಮಿಂಗ್, ನಿವ್ವಳ ಆಸ್ತಿ ಮೌಲ್ಯ $92.8 ಬಿಲಿಯನ್. ಉದ್ಯಮ ರಂಗ, ತಂತ್ರಜ್ಞಾನ. ಜೂಂಗ್ ಇಮಿಂಗ್ ಅವರು ಜಗತ್ಪ್ರಸಿದ್ಧ ಟಿಕ್ ಟಾಕ್ ಆ್ಯಪ್ನ ಮಾತೃ ಸಂಸ್ಥೆಯಾದ ಬೈಟ್ಡ್ಯಾನ್ಸ್ ಕಂಪನಿಯ ಸಹ ಸ್ಥಾಪಕರಾಗಿದ್ದಾರೆ. ಈ ಪ್ಲಾಟ್ಫಾರ್ಮ್ನ ಜಾಗತಿಕ ಯಶಸ್ಸು ಇವರನ್ನು ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರನ್ನಾಗಿ ಮಾಡಿದೆ. ಸ್ನೇಹಿತರೆ, ಇನ್ನು 3ನೇದಾಗಿ ಮುಖೇಶ್ ಅಂಬಾನಿ, ಇವರು ಕೂಡ ಭಾರತದವರು. ಇವರ ನಿವ್ವಳ ಆಸ್ತಿ ಮೌಲ್ಯ $86.9 ಬಿಲಿಯನ್. ಉದ್ಯಮ ರಂಗ, ಇಂಧನ. ಸ್ನೇಹಿತರೆ, ರಿಲಯನ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷರಾದ ಮುಖೇಶ್ ಅಂಬಾನಿ ಅವರು ಪೆಟ್ರೋಕೆಮಿಕಲ್ಸ್, ಟೆಲಿಕಾಂ, ಚಿಲ್ಲರೆ ವ್ಯಾಪಾರ ಮತ್ತು ಡಿಜಿಟಲ್ ಸೇವೆಗಳನ್ನೊಳಗೊಂಡ ಬೃಹತ್ ಉದ್ಯಮ ಸಾಮ್ರಾಜ್ಯವನ್ನು ನಿರ್ಮಿಸಿದ್ದಾರೆ. ಸ್ನೇಹಿತರೆ, ಇನ್ನು 4ನೇದಾಗಿ ತಡಾಶಿ ಯಾನೈ, ಇವರು ಜಪಾನ್ ಮೂಲದವರು. ಇವರ ನಿವ್ವಳ ಆಸ್ತಿ ಮೌಲ್ಯ $72.5 ಬಿಲಿಯನ್. ಉದ್ಯಮ ರಂಗ, ಚಿಲ್ಲರೆ ವ್ಯಾಪಾರ. ಯಾನೈ ಅವರು ಜಾಗತಿಕ ಉಡುಪು ದೈತ್ಯ ಯುನಿಕ್ರೋ ಕಂಪನಿಯ ಮಾತೃ ಸಂಸ್ಥೆಯಾದ ಫಾಸ್ಟ್ ರಿಟೇಲಿಂಗ್ನ ಸ್ಥಾಪಕರಾಗಿದ್ದಾರೆ. ಈ ಸಂಸ್ಥೆಯು ವಿಶ್ವದ ಡಜನ್ಗಟ್ಟಲೆ ದೇಶಗಳಲ್ಲಿ ತನ್ನ ಮಳಿಗೆಗಳನ್ನು ಹೊಂದಿದೆ. ಇನ್ನು ಟಾಪ್ 5ನಲ್ಲಿ ಮಸಾಯೋಶಿ ಸನ್, ಇವರು ಕೂಡ ಜಪಾನ್ ಮೂಲದವರು. ಇವರ ನಿವ್ವಳ ಆಸ್ತಿ ಮೌಲ್ಯ $72 ಬಿಲಿಯನ್. ಉದ್ಯಮ ರಂಗ, ತಂತ್ರಜ್ಞಾನ. ಸಾಫ್ಟ್ ಬ್ಯಾಂಕ್ನ ಸ್ಥಾಪಕ ಮತ್ತು ಸಿಇಒ ಆಗಿರುವ ಇವರು ಸಾಫ್ಟ್ ಬ್ಯಾಂಕ್ ಮಿಷನ್ ಫಂಡ್ ಮೂಲಕ ವಿಶ್ವದ ಅತಿ ದೊಡ್ಡ ತಂತ್ರಜ್ಞಾನ ಹೂಡಿಕೆಗಳನ್ನು ಮಾಡಲು ಹೆಸರುವಾಸಿಯಾಗಿದ್ದಾರೆ. ಇನ್ನು 6ನೇದಾಗಿ ಝೆಂಗ್ ಯುಕುನ್, ಇವರು ಮೂಲತಃ ಹಾಂಗ್ಕಾಂಗ್ನವರು. ಇವರ ನಿವ್ವಳ ಆಸ್ತಿ ಮೌಲ್ಯ $69.4 ಬಿಲಿಯನ್. ಉದ್ಯಮ ರಂಗ, ಕೈಗಾರಿಕೆ, ಅಂದರೆ ಇಂಡಸ್ಟ್ರಿಯಲ್. ರಾಬಿನ್ ಜೇಂಗ್ ಎಂದು ಕರೆಯಲ್ಪಡುವ ಇವರು ಎಲೆಕ್ಟ್ರಿಕ್ ವಾಹನಗಳ, ಅಂದರೆ ಇವಿ ಬ್ಯಾಟರಿ ಉತ್ಪಾದನೆಯಲ್ಲಿ ವಿಶ್ವದ ಪ್ರಮುಖ ಸಂಸ್ಥೆಯಾದ CATL ಅನ್ನು ಸ್ಥಾಪಿಸಿದರು. ಇನ್ನು 7ನೇ ಸ್ಥಾನದಲ್ಲಿ ಝಾಂಗ್ ಸನ್ಶನ್, ಇವರು ಮೂಲತಃ ಚೀನಾದವರು. ಇವರ ನಿವ್ವಳ ಆಸ್ತಿ ಮೌಲ್ಯ $64.9 ಬಿಲಿಯನ್. ಇವರ ಉದ್ಯಮ ರಂಗ, ವೈವಿಧ್ಯಮಯ. ಚೀನಾದ ಬಾಟಲ್ ವಾಟರ್ ಕಿಂಗ್ ಎಂದು ಕರೆಯಲ್ಪಡುವ ಝಾಂಗ್ ನಾಂಗ್ಪುಸ್ ಸ್ಟ್ರಿಂಗ್ ಕಂಪನಿಯ ಮೂಲಕ ಮತ್ತು ಫಾರ್ಮಾಸ್ಯೂಟಿಕಲ್, ಅಂದರೆ ಔಷಧೀಯ ವಲಯದಲ್ಲಿ ಹೂಡಿಕೆಗಳ ಮೂಲಕ ತಮ್ಮ ಸಂಪತ್ತನ್ನು ಗಳಿಸಿದ್ದಾರೆ. ಇನ್ನು 8ನೇದಾಗಿ ಮಾ ಹುವಾ ಟೆಂಗ್, ಇವರು ಕೂಡ ಮೂಲತಃ ಚೀನಾದವರು. ಇವರ ನಿವ್ವಳ ಆಸ್ತಿ ಮೌಲ್ಯ $56.2 ಬಿಲಿಯನ್.
ಇವರ ಉದ್ಯಮ ರಂಗ ತಂತ್ರಜ್ಞಾನ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೋನಿಮಾ ಎಂದು ಪರಿಚಿತರಾಗಿರುವ ಇವರು ಪ್ರಸಿದ್ಧ ವಿಚಾಟ್ ಮತ್ತು ಹಲವಾರು ಪ್ರಮುಖ ಗೇಮಿಂಗ್ ವ್ಯವಹಾರಗಳ ಒಡೆತನ ಹೊಂದಿರುವ ಟೆನ್ಸೆಂಟ್ ಕಂಪನಿಯ ಸಹ ಸ್ಥಾಪಕರಾಗಿದ್ದಾರೆ. ಇನ್ನು 9ನೇದಾಗಿ ಲೀ ಖಾ ಶಿಂಗ್. ಇವರು ಮೂಲತಃ ಹಾಂಗ್ಕಾಂಗ್ದವರು. ಇವರ ನಿವ್ವಳ ಆಸ್ತಿ ಮೌಲ್ಯ $46.3 ಬಿಲಿಯನ್. ಇವರ ಉದ್ಯಮ ರಂಗ ರಿಯಲ್ ಎಸ್ಟೇಟ್. ಏಷ್ಯಾದ ಅತ್ಯಂತ ಗೌರವಾನ್ವಿತ ಉದ್ಯಮಗಳಲ್ಲಿ ಒಬ್ಬರಾದ ಲೀ ಖಾ ಶಿಂಗ್ ಅವರು ರಿಯಲ್ ಎಸ್ಟೇಟ್, ಮೂಲಸೌಕರ್ಯ, ದೂರಸಂಪರ್ಕ ಮತ್ತು ವಿವಿಧ ಹೂಡಿಕೆಗಳ ಮೂಲಕ ತಮ್ಮ ಆಸ್ತಿಯನ್ನು ವೃದ್ಧಿಸಿಕೊಂಡಿದ್ದಾರೆ. ಇನ್ನು ಕೊನೆಯದಾಗಿ ಅಂದರೆ 10ನೇದಾಗಿ ಜಾಕ್ ಮಾ. ಇವರು ಕೂಡ ಮೂಲತಃ ಚೀನಾದವರು. ಇವರ ನಿವ್ವಳ ಆಸ್ತಿ ಮೌಲ್ಯ $43.4 ಬಿಲಿಯನ್. ಇವರ ಉದ್ಯಮ ರಂಗ ತಂತ್ರಜ್ಞಾನ. ಆಲಿಬಾಬಾ ಸಂಸ್ಥೆಯ ಸ್ಥಾಪಕರಾದ ಜಾಕ್ ಮಾ ಅವರು ಕಂಪನಿಯ ದೈನಂದಿನ ವ್ಯವಹಾರಗಳಿಂದ ದೂರ ಸರಿದಿದ್ದರು. ಇಂದಿಗೂ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಸ್ನೇಹಿತರೆ, ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.